ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದು ವೆಜ್ ಸ್ಯಾಂಡ್ವಿಚ್. ನೋಡಿ ಎಷ್ಟು ಕ್ರಿಸ್ಪಿ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲನೇದಾಗಿ ಆನಿಯನ್ಸ್ 1 ಕಪ್ ತೊಗೊಂಡಿದ್ದೀನಿ. ಅದರ ಜೊತೆಗೆ 1 ಕಪ್ ಆಫ್ ಕ್ಯಾರೆಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿರೋಂತಹ ಗ್ರೀನ್ ಚಟ್ನಿ ತೊಗೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಜೊತೆಗೆ ಜೋಳ ತೊಗೊಂಡಿದ್ದೀನಿ, ಕಾರ್ನ್. ಅದರ ಜೊತೆಗೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಹಾಗೆ ಚೀಸ್ ಪ್ಯಾಕೆಟ್ಸ್ನ 2 ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಬಟರ್ ತೊಗೊಂಡಿದ್ದೀನಿ. ಇಷ್ಟು ಮೈನ್ ಇಂಗ್ರೀಡಿಯೆಂಟ್ಸ್. ಅದರ ಜೊತೆಗೆ ಬ್ರೆಡ್. ಆ್ಯಂಡ್ ಗೈಸ್, ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಆಗಲೇ ಹಚ್ಚಿಟ್ಕೊಂಡಂತಹ ಎಲ್ಲ ವೆಜಿಟೇಬಲ್ಸ್ನ ನೀಟಾಗಿ ಮಿಕ್ಸಪ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಗೈಸ್, ನಾನಿಲ್ಲಿ 2 ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿದ್ದೀನಿ. ಒಂದು ಟೊಮ್ಯಾಟೊ ಇದೇ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಬೇಕು. ಅದರ ಜೊತೆಗೆ ಸೌತೆಕಾಯಿನ ಸ್ಲೈಸಾಗೆ ರೌಂಡಾಗೆ ಕಟ್ ಮಾಡ್ಕೊಂಡು ಇಟ್ಕೋಬೇಕು. ಬಟ್ ನಾನಿಲ್ಲಿ ಸೌತೆಕಾಯಿನ ಮಿಸ್ ಮಾಡಿದ್ದೀನಿ, ನೀವು ಹಾಕ್ಕೋಬೋದು. ಈಗ ಗಾಯ್ಸ್, ಮೊದಲನೇದಾಗಿ ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ವಿ. ಅದಕ್ಕೆ ಸ್ವಲ್ಪ ಬಟರ್ನ ಅಪ್ಲೈ ಮಾಡ್ತಾಯಿದ್ದೀವಿ. ನೀಟಾಗೆ ಫುಲ್ಲು ಬ್ರೆಡ್ ಪೂರ್ತಿ ಬಟರ್ನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ನೀಟಾಗೆ. ಅದಾದ ನಂತರ ಟೊಮ್ಯಾಟೊ ಸಾಸ್ ಬರುತ್ತೆ ಅಲ್ವಾ, ಅದನ್ನು ನೀಟಾಗಿ ಅದರ ಮೇಲೆ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಎರಡೂ ಬಟರ್ನ ಮತ್ತು ಸಾಸ್ನ ಅದರ ಮೇಲೆ ಅಪ್ಪರ್ ಲೇಯರ್ ಮೇಲೆ ಅಪ್ಲೈ ಮಾಡ್ಕೋಬೇಕು. ಅದಾದ ನಂತರ ನಾವು ಆಗಲೇ ಮಾಡಿಟ್ಕೊಂಡಂತಹ ಚಟ್ನಿ ಇದೆ ಅಲ್ವಾ, ಲೈಕ್ ಪುದೀನ, ಕೊತ್ತಂಬರಿ ಮತ್ತು ಏನದು ಹಸಿಮೆಣ್ಸಿನ್ಕಾಯಿ, ಅದನ್ನು ಪೇಸ್ಟ್ ಮಾಡಿಟ್ಕೊಂಡಂತಹ ಗ್ರೀನ್ ಚಟ್ನಿನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಈ ಥರ ನೀಟಾಗೆ ಖಾರಕ್ಕೋಸ್ಕರ. ಆ್ಯಂಡ್ ಆಗಲೇ ಇಟ್ಕೊಂಡಂತಹ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ಬೇಕು ನೀಟಾಗೆ. ಎಲ್ಲ ಥರ ವೆಜಿಟೇಬಲ್ಸ್ ಏನೇನಿದೆ ಆ ಥರದ್ದೆಲ್ಲ ಹಾಕ್ಬೋದು, ಪರವಾಗಿಲ್ಲ. ಮೀನ್ಸ್ ಇದರಲ್ಲಿ ನಾನು ಸೌತೆಕಾಯಿ ಮತ್ತು ಏನಪ್ಪ ಅದು ಟೊಮ್ಯಾಟೋನ ಮಿಸ್ ಮಾಡಿದ್ದೀನಿ, ಅದನ್ನು ಹಾಕ್ಕೊಳ್ಬೋದು. ಹಾಗೆ ಚಿಲ್ಲಿ ಫ್ಲೇಕ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಖಾರಕ್ಕೋಸ್ಕರ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗೈಸ್, ಫೈನಲ್ ಸ್ಟೆಪ್ ಬಂದು ಚೀಸ್ನ ಇದ್ರ ಮೇಲೆ ಇಟ್ಕೊಳ್ಬಿಡ್ಬೇಕಾಗುತ್ತೆ. ನೋಡಿ, ಈ ಥರ ಚೀಸ್ನ ನೀಟಾಗೆ ಇದ್ರ ಮೇಲೆ ಪ್ಲೇಸ್ ಮಾಡಬೇಕಾಗುತ್ತೆ. ಅದಾದ ನಂತರ ನಾವು ಬ್ರೆಡ್ ಇನ್ನೊಂದು ಸ್ಲೈಸ್ ಏನಿದೆ ಅದನ್ನು ಇದರ ಮೇಲೆ ಇಟ್ಬಿಡಬೇಕು. ಇವಾಗ ರೋಸ್ಟ್ ಮಾಡಬೇಕು. ಆ್ಯಂಡ್ ಗಾಯ್ಸ್, ನಾನಿಲ್ಲಿ ಬಟರ್ ಟೋಸ್ಟರ್ ಮೆಷಿನ್ನ ತಗೊಂಡಿದ್ದೀನಿ. ಆನ್ ಮಾಡಿ ಈಗ ಬಟರ್ನೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ ಮೊದಲನೇದಾಗಿ, ನೋಡಿ. ಆ್ಯಂಡ್ ಗಾಯ್ಸ್, ಈಗ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಆಗಲೇ ರೆಡಿ ಮಾಡಿಟ್ಕೊಂಡಂತಹ ಸ್ಯಾಂಡ್ವಿಚ್ನ ಈಗ ಒಂದೊಂದಾಗಿ ಮೆಷಿನ್ ಮೇಲೆ ಇಡಬೇಕಾಗುತ್ತೆ. ನೋಡಿ, ಈ ಥರ ಒಂದೊಂದಾಗಿ ನೀಟಾಗೆ ಮೆಷಿನ್ ಮೇಲೆ ಪ್ಲೇಸ್ ಮಾಡಬೇಕಾಗುತ್ತೆ. ಅದಾದ ನಂತರ ನೀಟಾಗೆ ಮೆಷಿನ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕಾಗುತ್ತೆ. ನೀಟಾಗೆ ರೋಸ್ಟ್ ಆಗುತ್ತೆ, ಒಳಗಡೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೋಡಿ, ಈಗ ಮೆಷಿನ್ ಓಪನ್ ಮಾಡೋಣ. ನೋಡಿ, ಈ ಥರ ಸ್ವಲ್ಪ ರೋಸ್ಟ್ ಆಗಿದೆ. ಬಟ್ 2 ಕಡೆ ರೋಸ್ಟ್ ಆಗಬೇಕಲ್ವ ನೀಟಾಗಿ, ಹಾಗಾಗಿ ಟರ್ನ್ ಮಾಡಬೇಕಾಗುತ್ತೆ. ಟರ್ನ್ ಮಾಡಿ ಮತ್ತೆ ಮಿಷಿನ್ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಈ ಥರ 2 ಸೈಡ್ ರೋಸ್ಟ್ ಆಗಬೇಕು ಅಲ್ವ ನೀಟಾಗಿ, ಹಾಗಾಗಿ ಈ ಥರ ಟರ್ನ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಚೀಸ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ. ನೋಡಿ ಗಾಯ್ಸ್, ಈಗ ಸ್ಯಾಂಡ್ವಿಚ್ ಆಗಿದೆ. ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ರೋಸ್ಟೆಡಾಗಿ ಕಾಣಿಸ್ತಿದೆ ನೋಡಿ. ಒಂದೊಂದೇ ಸರ್ವಿಂಗ್ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀವಿ. ಸೂಪರಾಗಿದೆ ನೋಡಿ, ಎಷ್ಟು ಕ್ರಿಸ್ಪಿಯಾಗಿದೆ. ವಾವ್, ಸೂಪರ್. ವೆಜಿಟೇಬಲ್ಸ್ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೆ ಚೀಸು ಕೂಡ ಮೆಲ್ಟ್ ಆಗಿದೆ ನೀಟಾಗಿ. ಸ್ಪೈಸಿಯಾಗಿ ಸೂಪರಾಗಿತ್ತು ಗಾಯ್ಸ್. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.